ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಾಚೀನ ಶಿಲ್ಪಕಲೆ ಹಾಗೂ ಶಾಸನ ಪತ್ತೆಯಾದ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಇನ್ನಷ್ಟು ಐತಿಹಾಸಿಕ ಅಂಶ ಬೆಳಕಿಗೆ ತರಲು ಉತ್ಖನನ ನಡೆಸಬೇಕು ಎಂದು ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ ಒತ್ತಾಯಿಸಿದ್ದಾರೆ. ನಾರಾಯಣಪುರ ಗ್ರಾಮದಲ್ಲಿ ಉತ್ಖನನ ನಡೆಸಲು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮಹಾನಿರ್ದೇಶಕರಿಗೆ ಈಗಾಗಲೇ ಈ ಕುರಿತು ಪತ್ರ ಬರೆದಿದ್ದಾರೆ ಎಂದು ಕೂಡ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ಚಾಲುಕ್ಯರು 11ನೇ ಶತಮಾನದಲ್ಲಿ ಕಲ್ಯಾಣವನ್ನು ರಾಜಧಾನಿಯಾಗಿಸಿಕೊಂಡು ಆಳ್ವಿಕೆ ನಡೆಸಿದರು. ಆ ವೇಳೆ ಅನೇಕ ದೇಗುಲಗಳನ್ನು ಕೂಡ ನಿರ್ಮಿಸಲಾಗಿತ್ತು. ಇನ್ನು ನಾರಾಯಣಪುರ ಗ್ರಾಮವು ಭವ್ಯ ಶಿವ ದೇವಾಲಯದಿಂದ ಪ್ರಸಿದ್ಧಿ ಪಡೆದಿದೆ. ಇನ್ನು ಇಲ್ಲಿ ಉತ್ಖನನದ ವೇಳೆ ಹಳೆಯ ಶಿಲ್ಪಕಲೆ ಹಾಗೂ ಶಾಸನಗಳು ಪತ್ತೆಯಾಗ್ತಿವೆ. 10 ವರ್ಷಗಳಲ್ಲಿ ಬಹಳಷ್ಟು ಶಿಲ್ಪಗಳು ಪತ್ತೆಯಾಗ್ತಿರುವ ಕಾರಣ ಹೆಚ್ಚಿನ ಉತ್ಖನನದ ಅವಶ್ಯಕತೆ ಇದೆ ಎಂದು ತಿಳಿಸಿದ್ದಾರೆ. ಇನ್ನು ಗ್ರಾಮದ ಸರೋವರದ ದಡದಲ್ಲಿಯೂ ಇರುವಂತಹ ಭವಾನಿ ದೇವಾಲಯದ ಪಕ್ಕದಲ್ಲಿ ಕಲ್ಲಿನ ಪ್ರಾಚೀನ ಶಿಲ್ಪಕಲೆ ಕೂಡ ಪತ್ತೆಯಾಗಿದೆ. ಶಿಲ್ಪದ ಮೇಲಿನ ಸಾಲಿನಲ್ಲಿ ಕೈಯಲ್ಲಿ ಆಯುಧ ಹಿಡಿದಂತ ದೇವತೆ ಚಿತ್ರ ಇದೆ. ಸೂರ್ಯ, ಚಂದ್ರ, ಹಸು, ನಾಗದೇವತೆ ಕೆತ್ತನೆ ಹೊಂದಿದಂತಹ ಶಿಲ್ಪಗಳು ಶಿವ ದೇವಾಲಯ ಸೇರಿ ವಿವಿಧೆಡೆ ಶೈವ ಪರಂಪರೆಯ ಗುರುತಾದ ಲಿಂಗಗಳು ಕೂಡ ಕಂಡುಬಂದಿವೆ. ಇನ್ನು ಮುಂದಿನ ಪೀಳಿಗೆಗೆ ಗತ ವೈಭವ ಪರಿಚಯಿಸಲು ಗ್ರಾಮದಲ್ಲಿ ಉತ್ಖನನ ನಡೆಸಿ ಪ್ರಾಚೀನ ಶಿಲ್ಪಕಲೆ ಹಾಗೂ ಶಾಸನಗಳ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ನಮ್ಮ ಬೀದರ್ ಜಿಲ್ಲೆಯು ಅತ್ಯಂತ ಸುಪ್ರಸಿದ್ಧವಾಗಿರುವಂಥ ಕಲೆ ಮತ್ತು ಶಿಲ್ಪಕಲೆಯನ್ನು ಹೊಂದಿರುವಂಥ ಜಿಲ್ಲೆಯಾಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ಮಾಡಿರುವಂಥ ಸಂದರ್ಭದಲ್ಲಿ ನಮ್ಮ ಬಸವ ಕಲ್ಯಾಣ ಭಾಗದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಸುಮಾರು ಒಂದು ವಾರಗಳ ಹಿಂದೆ ನಾರಾಯಣಪುರ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಒಂದು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಅವರೇನಪ್ಪ ಅಂದ್ರೆ ನಮ್ಮ ಪುರಾತನ ಪ್ರಾಚೀನ ಏನಪ್ಪ ಅಂದ್ರೆ ಶಿಲ್ಪಕಲೆಗಳು ಅಂತ ಶಿಲ್ಪಕಲೆಗಳು, ನಾಗದೇವತೆ, ಶಿವಲಿಂಗ, ಶಿವನ ಮೂರ್ತಿ ಸೇರಿದಂಥ ಅನೇಕ ಮೂರ್ತಿ ಶಿಲ್ಪಕಲೆ ಹಾಗೂ ಶಾಸನಗಳು ಕೂಡ ಕನ್ನಡದಲ್ಲಿ ಅದರ ಆ ಸಂದರ್ಭದಲ್ಲಿ ಬರುವಂಥ ಶಾಸನಗಳು ಕೂಡ ಸಿಕ್ಕಿದ್ದವು. ಸೊ ಇವತ್ತು ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಪತ್ರ ಬರೆದಿದ್ದೀನಿ, ನಮ್ಮ ಡೈರೆಕ್ಟರ್ ಜನರಲ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನವದೆಹಲಿ ಅವರಿಗೆ. ಯಾಕಂದರೆ ಇಲ್ಲಿ ಪುರಾತನವಾದಂಥ ಶಿಲ್ಪಕಲೆಗಳು ದೊರೆತಿರೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಅಂದರೆ ಗತವೈಭವ ಏನಪ್ಪ ಅಂದ್ರೆ ನಮ್ಮಲ್ಲಿ ಯಾವ ರೀತಿ ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ ಇತ್ತು ಅನ್ನೋದಕ್ಕೆ ಇದು ಹಿಡಿದ ಕೈಗನ್ನಡಿಯಾಗಿದೆ. ಸೊ ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಏನಪ್ಪ ಅಂದರೆ ಇದ್ರ ಬಗ್ಗೆ ನಮ್ಮ ನಾರಾಯಣಪುರ ಇಡೀ ಗ್ರಾಮ ಏನಪ್ಪ ಅಂದ್ರೆ ಉತ್ಖನನ ಮಾಡಿ ನಮ್ಮ ಈ ಒಂದು ಶಿಲ್ಪಕಲೆಯನ್ನು ಉಳಿಸ್ಕೊಟ್ಟು ಮುಂದಿನ ಪೀಳಿಗೆಗೆ ಏನಪ್ಪ ಅಂದ್ರೆ ನಾವು ಸಂರಕ್ಷಿಸುವಂಥ ಜವಾಬ್ದಾರಿ ಇದೆ. ಅಂದರೆ ಸರ್ಕಾರ ಇವತ್ತು ಕೇವಲ ಲಕ್ಕುಂಡಿಯಲ್ಲಿ ಬಂಗಾರ ಸಿಕ್ಕದಂದ್ರೆ ಉತ್ಖನನ ಮಾಡಿ ಜಾಸ್ತಿ ತೆಗೆದುಕೊಳ್ತಾರೆ. ಆದರೆ ಶಿಲ್ಪಕಲೆ ಸಿಕ್ಕರೆ ನೀವು ಯಾಕೆ ನಮ್ಮ ನಾರಾಯಣಪುರ ನಿರ್ಲಕ್ಷ್ಯ ಮಾಡ್ತಾಯಿದ್ದೀರಿ? ಸೊ ಹಾಗಾಗಿ ನೀವು ತಕ್ಷಣ ಇದ್ರ ಬಗ್ಗೆ ಕ್ರಮ ವಹಿಸಿ ಸಂಪೂರ್ಣ ಗ್ರಾಮ ಉತ್ಖನನ ಮಾಡಬೇಕಂತ ಹೇಳಿ ನಾನು DG ಅವರಿಗೆ ಆಗಲೇ ಏನಪ್ಪ ಅಂದ್ರೆ ಪತ್ರ ಬರೆದಿನಿ. ನಮ್ಮ ಸರ್ಕಾರ ಕೂಡ, ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅಷ್ಟೇ ಸಕ್ರಿಯವಾಗಿ ಇದ್ರ ಬಗ್ಗೆ ಸ್ಪಂದನೆ ಮಾಡಿ ನಮ್ಮ ಕಲೆ ಸಂಸ್ಕೃತಿ ಉಳಿಸುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿ ನಾನು ಈ ಮೂಲಕ ಕೋರ್ತೇನೆ.